ಭಾವಿ ವಿದ್ಯಾರ್ಥಿಗಳ ನೀವೆಲ್ಲ ಸ್ಫೂರ್ತಿದಾಯಕರಾಗಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೂ ಮತ್ತೆ ನನ್ನ ಮಾತನ್ನು ಮುಗಿಸ್ತೇನೆ. ಶಿಕ್ಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಇರ್ಬೋದು ಹಾಗೂ ಈಗಿನ ವಿದ್ಯಾರ್ಥಿಗಳು ಇವರಿಗೆ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತಾ ನಾನು ಎರಡು ಮಾತುಗಳನ್ನ ಹೇಳ್ಬೋದು. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಯಾಕಿರ್ತೇನೆ, ಶಿಲೆಯಲ್ಲವೇ ಇದು ಗುಡಿಯ ಕಲೆಯ ಬರೆಯುವುದು ಎಂಬ ನಾನುಡಿಯಂತೆ ಬೆಳೆದು ನಿಂತಿರುವುದು ಈ KHDPಯ ವಿದ್ಯಾಲಯ. ಈ ಜ್ಞಾನ ವಿದ್ಯಾಲಯ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ನಾವು ಈ ಸಭೆಯನ್ನು ಆಚರಿಸ್ತಾ ಇದ್ದೀವಿ. ಮಕ್ಕಳ ತೊದಲ ನುಡಿಯಿಂದ ಮೊದಲು ಕಲಿಯುವುದೇ ಅಕ್ಷರ, ಆ ಜ್ಞಾನವನ್ನು ತುಂಬುವ ಸಾಗರ. ಜ್ಞಾನ ದೇಗುಲದಂತೆ ನಿಂತಿರುವ ಈ KHDPಯ ವಿದ್ಯಾಮಂದಿರ. ಈ ವಿದ್ಯಾಮಂದಿರ ಆರಂಭವಾಗಿದ್ದು 1980ರಲ್ಲಿ. ಈ ವಿದ್ಯಾಮಂದಿರದ ಕುರಿತು ವರ್ಣಿಸಲು ಏನೆಂದು ಯೋಚಿಸಿದರೆ, ಆಕಾಶದಲ್ಲಿ ಮಿಲುಗುವ ನಕ್ಷತ್ರಗಳನ್ನು ಹೇಗೆ ವರ್ಣಿಸಲು ಸಾಧ್ಯವಿಲ್ಲವೋ ಹಾಗೆ ಅಸಾಮಾನ್ಯ ಸಾಧನೆಗಳಿಯನ್ನು ಚೆಲ್ಲಿರುವ ವಿದ್ಯಾ ದೇಗುಲವಿದು. ಇಂಥ ವಿದ್ಯಾ ದೇಗುಲವನ್ನು ನಿರ್ಮಿಸಿದಂತೆ ಹಾಗೂ ನಮಗೆ ಸ್ಫೂರ್ತಿದಾಯಕವಾದ ಒಂದು ನಾನುಡಿಯಂತೆ ಸ್ವರ್ಗದ ಬಗ್ಗೆ ಚಿಂತಿಸಬೇಡಿ, ನೆಲವನ್ನು ಸ್ವರ್ಗವನ್ನಾಗಿ ಮಾಡಿ ಎಂಬಂತೆ ಈ ಊರಿನಲ್ಲಿ ಒಂದು ಭವ್ಯವಾದ ವಿದ್ಯಾಮಂದಿರವನ್ನ ನಿರ್ಮಿಸಿ ಈ ನೆಲವನ್ನು ಸ್ವರ್ಗವನ್ನಾಗಿಸಿ ಅನೇಕ ಕುಟುಂಬಗಳಿಗೆ ಸಹಾಯಕರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗಿ ಅಕ್ಷರ ಜ್ಞಾನವನ್ನು ಬಿತ್ತಿ ಭವಿಷ್ಯದ ಮಿನುಗು ತಾರೆಗಳನ್ನು ತಯಾರಿಸುತ್ತಿರುವ ನಿಗಮದ ಈ ವಿದ್ಯಾಮಂದಿರವನ್ನು ನಿರ್ಮಿಸಿದ ವ್ಯಕ್ತಿಗಳಿಗೆ, ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಎಲ್ಲ ಗುರುವೃಂದಕ್ಕೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನನ್ನ ಅನಂತ ನಮನಗಳನ್ನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಇರುವಂಥ ವಿದ್ಯಾರ್ಥಿ ವೃಂದಕ್ಕೆ ಹಾಗೂ ಸಮಿತಿಯವರಿಗೆ ನನ್ನ ವೈಯಕ್ತಿಕ ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿ ಪರವಾಗಿ ಅಭಿನಂದನೆಗಳು. ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಮೌಲ್ಯಗಳನ್ನು ರೂಢಿಸುತ್ತಿರುವ ಶಿಕ್ಷಣ ವೃಂದಕ್ಕೆ ನನ್ನ ನಮನಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಸಂತೋಷ ಹೆಚ್ಚು ತಗೊಳ್ಳಲ್ಲ. ನನಗೆ ಗಣೇಶ್ ಗುಡಿ ನನ್ನ ಜೀವನದ ಒಂದು ಅತ್ಯಂತ ಪ್ರಮುಖವಾದಂತಹ ಒಂದು ಅಂಗ. 15 ನಿಮಿಷ ಮಾತಾಡ್ತೀನಿ. ನನ್ನ ಜೀವನದ ಮುಗಿಸಿ 10 ವರ್ಷ ಆಯಿತು. ಅವ್ರು ನಿನ್ನೆ ನನಗೆ ಮಾತಾಡ್ತಾ ಒಂದು ಅಂಶವನ್ನು ಹೇಳಿದರು, ಸಂತೋಷ್, ಯು ಮೇ ಅರ್ನ್ ವಾಟ್ ಎವರ್ ಯು ವಾಂಟ್ ಇನ್ ಯುವರ್ ಲೈಫ್, ಬಟ್ ದೇರ್ ಇಸ್ ನಥಿಂಗ್ ವಿಚ್ ಇಸ್ ಲೈಕ್ ಎಕ್ಸ್ಪೀರಿಯನ್ಸ್. ಅಂದರೆ ಜೀವನದಲ್ಲಿ ನಾವು ಯಾವಾಗಲೂ ವಿದ್ಯಾರ್ಥಿಗಳಾಗಿಯೇ ಇರಬೇಕು. ನಮಗೆ ಯಾವಾಗಲೂ ಕಲಿಕೆಯನ್ನೇ ನಮ್ಮ ಒಂದು ಧ್ಯೇಯವನ್ನಾಗಿ ಇಟ್ಟುಕೊಂಡು ನಮ್ಮ ಜೀವನವನ್ನು ಮುಂದುವರಿಸಬೇಕು ಎಂಬ ಅಂಶವನ್ನು ನಾನು ನನ್ನ ಬಾಸ್ನಿಂದ ನಿನ್ನೆ ಕಲಿತೆ. ಅದೇ ರೀತಿ ನಾನು ಹೋದ ವಾರ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಫಾರ್ಮ್ಸ್ ಟೆಂಪ್ರೇಚರ್ ಡಿಸೆಂಬರ್ನಲ್ಲಿ ಜನವರಿನಲ್ಲಿ 8-9 ಡಿಗ್ರಿ ಸೆಂಟಿಗ್ರೇಡ್ಗೆ ಬರುತ್ತೆ ಅಂತ ಹೇಳಿದ್ರು. 8ನೇ ಕ್ಲಾಸ್ ಅವರು ಇದ್ದಾರೆ, 5ನೇ ಕ್ಲಾಸ್ ಅವರು ಇದ್ದಾರೆ. ಮತ್ತೆ ನಾನು ಗಣೇಶ್ ಗುಡಿಯಲ್ಲಿ 1ನೇ ಕ್ಲಾಸಲ್ಲೋ 2ನೇ ಕ್ಲಾಸಲ್ಲೋ 5ನೇ ಕ್ಲಾಸಲ್ಲೋ ಇದ್ದಾಗ ಯಾವ ರೀತಿ ಸವಲತ್ತುಗಳು ನನಗೆ ಇತ್ತು, ನನಗೆ ಯಾವಾಗ ಏನು ಕೇಳಿದ್ರು ನಮ್ಮ ಅಪ್ಪಂಗೆ ಓದನ್ನ ಕಲಿತಾ ಇದ್ದಾರೆ. ಅಂದ್ರೆ ನನಗೆ ಅನಿಸಿದ್ದು ಏನು ಅಂದ್ರೆ, ಆ ಹಸಿವು ಅನ್ನೋದು ಇದೆಯಲ್ಲ, ಅದು ಜೀವನದಲ್ಲಿ ವಿದ್ಯಾರ್ಥಿಗೆ ಅತ್ಯಂತ ಪ್ರಮುಖವಾದಂತಹ ಅಂಶ. ಶ್ರಮವಿದ್ರೆ ನಾವೆಲ್ಲರೂ ಅತ್ಯಂತ ದೊಡ್ಡ ವ್ಯಕ್ತಿಗಳಾಗಬಹುದು, ಡಾಕ್ಟರ್ ಸುದರ್ಶನ್ ಅಂತಹ ಇನ್ನೂ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಬಹುದು ಎಂಬ ಅಂಶವನ್ನ ನಾನು ಹೋದ್ವಾರ ತಾಯಿ, ಗುರು, ಧರ್ಮ, ಸತ್ಯ, ದೇವರು, ನಾನು ಇದಕ್ಕೆ ಇನ್ನೊಂದು 2 ಅಂಶಗಳನ್ನ, ಸಂತೋಷವನ್ನ ನಮ್ಮ ಸಕ್ಸಸ್ನಲ್ಲಿ ಕಾಣ್ತಾರಲ್ಲ ಅಂತಹದ್ದು ಅತ್ಯಂತ ಮಹತ್ವಪೂರ್ಣವಾದಂಥ ಸಂಗತಿ. ಸೊ ಗುರುಗಳು ಹೇಳಿದಂಗೆ, ನಾನು ಹೇಳಿದಂಗೆ ನಾವು ಸುಮ್ಮನೆ ಅವ್ರು ಟೈಮ್ ಪಾಸಿಗೆ ಹೇಳ್ತಾ ಇದ್ದಾರೆ ಎನ್ನುವಂತಹ ಒಂದು ಆಲೋಚನೆಯನ್ನ ಇಟ್ಕೊಂಡಿರಬಾರ್ದು. ಆಮೇಲೆ ಧರ್ಮ ಮತ್ತು ಸತ್ಯ, ಯಾವಾಗಲೂ ನಾನು ಜೀವನದಲ್ಲಿ ಸತ್ಯವನ್ನೇ ಹೇಳಬೇಕು. ನನಗೆ ಮತ್ತೊಂದು ನನ್ನ ಜೀವನ ಘಟನೆ ನೆನಪಿದೆ. ಇದು 6ನೇ ಕ್ಲಾಸ್ ಇದ್ದು, ರಾಮಕರ್ ಸರ್ ನನ್ನ ಕ್ಲಾಸ್ ಟೀಚರ್ ಆಗಿದ್ರು ಅವಾಗ. ಐ ವಾಸ್ ಒನ್ ಆಫ್ ದ ಬ್ರೈಟ್ ಸ್ಟೂಡೆಂಟ್ಸ್ ಆಬ್ವಿಯಸ್ಲಿ ದಟ್ ಪಾಯಿಂಟ್ ಇನ್ ಟೈಮ್. ಸೊ ಯಾವುದೋ ಒಂದು ಎಕ್ಸಾಮಲ್ಲಿ ಟೆಸ್ಟ್ ಅಲ್ಲೋ ಏನೋ ಅವಾಗ 3 ತಿಂಗಳು ಎಕ್ಸಾಮ್ ಬರುತ್ತೆ ಇತ್ತು. ಯಾವುದೋ ಒಂದು ಎಕ್ಸಾಮಲ್ಲಿ ನಾನು ನಿಜಾಗಿ ಓದ್ಕೊಂಡು ಹೋಗಿರಲಿಲ್ಲ. and I scored less. And what I did, I altered the marks card, or I signed on my behalf of my father because his signature was very easy to imitate. So ಅಂತಹ ಕೆಲಸಗಳನ್ನ ಯಾವಾಗಲೂ ಮಾಡಬಾರ್ದು ಅಲ್ವಾ. ನಾವು ಯಾವಾಗಲೂ ಸತ್ಯವನ್ನೇ ನುಡಿಬೇಕು. ಯಾವಾಗಲೂ ನಮ್ಮ ಧರ್ಮ ಅಂತ ಇರುತ್ತಲ್ವಾ, ವಿದ್ಯಾರ್ಥಿ ಧರ್ಮವನ್ನು ನಾವು ಯಾವಾಗಲೂ ನಮ್ಮ
ನಮ್ಮ ನೆನಪಿನಲ್ಲಿ ಇಟ್ಕೊಳ್ಬೇಕು. ವಿದ್ಯಾರ್ಥಿ ಧರ್ಮ ಅಂದ್ರೆ ಏನು? ವಿದ್ಯಾರ್ಥಿ ಧರ್ಮ ಅಂದ್ರೆ ಓದೋದು, ಬರೆಯೋದು, ಪರೀಕ್ಷೆ ಹೋಗೋದು, ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು, ಪ್ರಪಂಚದಲ್ಲಿ ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ಒಳ್ಳೆಯ ಸಮಾಜದ ಸೇವಕನಾಗಿರುವಂತಹದ್ದು ವಿದ್ಯಾರ್ಥಿ ಧರ್ಮ. ಅದು ಬಿಟ್ಟು ಉಳಿದಿರೋ ಏನೇನು ಕೆಲಸಗಳನ್ನು ಮಾಡಿದ್ರೆ ಅದು ಖಂಡಿತವಾಗಿ ವಿದ್ಯಾರ್ಥಿ ಧರ್ಮ ಆಗೋದಿಲ್ಲ ಅಲ್ವಾ? ಸೊ ಅಂತಹ ವಿದ್ಯಾರ್ಥಿ ಧರ್ಮವನ್ನ ನಾವು ಬೆಳೆಸ್ಕೊಳ್ಬೇಕು. ಇದು 6 ಅತ್ಯಂತ ಮಹತ್ವಪೂರ್ಣವಾದಂತಹ ವಿಚಾರ. ಇದು 7ನೇದು ನಮ್ಮ ಸ್ವಾಭಿಮಾನ ಅಥವಾ ದೇಶದ ಅಭಿಮಾನ. ನನ್ನ ವೃತ್ತಿ ಜೀವನದಲ್ಲಿ ನಾನು ತುಂಬಾ I keep on meeting people who come from overseas because of various reasons. ವೇದಿಕೆ ಮೇಲಿರುವಂತಹ ಜನರೇ, ನಾನು ಕಲಿಸುತ್ತಿರುವಂತಹ ಶಾಲೆಯ ನನ್ನ ಎಲ್ಲ ಹಳೆಯ ಮುದ್ದಿನ ವಿದ್ಯಾರ್ಥಿಗಳು ಅಂತ ಹೇಳೋದಕ್ಕೆ ಬಯಸ್ತೇನೆ. ಆ ಮಕ್ಕಳಿಗೆ ಸ್ವಲ್ಪ ಈ ಕಾರ್ಯಕ್ರಮದಲ್ಲಿ ಇಡೀ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಯುವಂಥದ್ರಲ್ಲಿ 2 ಶಕ್ತಿಗಳ ಕೆಲಸ ಇದೆ. ಅದನ್ನು ಹೇಳೋದಕ್ಕೆ ಬಯಸ್ತೇನೆ. ಒಂದು ನನ್ನ ವಿದ್ಯಾರ್ಥಿಗಳ ಶಕ್ತಿ, 2ನೇದು ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿರುವಂತಹ ಪ್ರೇರಕ ಶಕ್ತಿ ನಮ್ಮ ಮುಖ್ಯ ಅಭಿಯಂತರರು. ಈ 2 ಶಕ್ತಿಗಳು ಸೇರಿರುವಂತಹ ಕಾರಣದಿಂದ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇವತ್ತು ಇಲ್ಲಿ ನಿರ್ಮಾಣವಾಗಿದೆ. ಈ ಅದ್ಭುತವಾಗಿ 6 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ರು. 1 ವರ್ಷದ ಹಿಂದೆನೆ ಆಯೋಜಿಸಿದ್ರು. ಎಷ್ಟೋ ಎಡರು ತೊಡರುಗಳು ಬಂದಾಗಲೂ ಕೂಡ ಧೃತಿಗೆಡದೆ ಧೈರ್ಯದಿಂದ ಗುಂಪಾಗಿ ಸಂತೋಷ ಹೇಳ್ದ. ನಾನು ಕೇವಲ ಕೊನೆಗೆ ಅವನು ಹೇಳಿರುವಂತಹ ಮಾತು ಅತ್ಯಂತ ಸ್ಮರಣೀಯವಾದದ್ದು. ನಾನು ಅಧ್ಯಕ್ಷನಾಗಿದ್ದೇನೆ, ಆದರೆ ಎಲ್ಲ ಕ್ರೆಡಿಟ್ ಇಲ್ಲಿ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಹೋಗ್ತದೆ. ನಿಜವಾಗಿ ನೀವು ಹೇಳಿದ್ದು ಸತ್ಯವಾದಂತಹ ಮಾತು. ಆ ಎಲ್ಲ ಸಂಘಟನಾ ವಿದ್ಯಾರ್ಥಿಗಳೇನು ಸೇರ್ಕೊಂಡಿದ್ದಾರೆ, ಅವನು ಹೇಳಿದಂತೆ ಅವನ ಹೆಸರಿನಲ್ಲಿ ಈ ಒಂದು ಆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅವನು ಹೆಸರು ಕೆಡದಂತೆಯೇ ವಿದ್ಯಾರ್ಥಿಗಳು ಏನ್ ಮಾಡಿದ್ರು, ಅದಕ್ಕೆ ತಕ್ಕಂತೆ ಸತತವಾಗಿ ಹಗಲು ರಾತ್ರಿ ವಿದ್ಯಾರ್ಥಿಗಳು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ನಾ ಮೊದಲನೇದಾಗಿ ನನ್ನ ಶಾಲಾ ಅಧ್ಯಾಪಕ ವೃಂದದ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ ಬೆಳ್ಳಿ ಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೇಲ್ ಆಗಿರುವಂತಹ ವಿದ್ಯಾರ್ಥಿಯಿಂದ ಹಿಡಿದು ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿರುವಂತಹ ವಿದ್ಯಾರ್ಥಿಯನ್ನ ಒಳಗೊಂಡು ಎಲ್ಲ ವಿದ್ಯಾರ್ಥಿಗಳು ಕೂಡಿ ಮಾಡಿರುವಂತಹ ಈ ಒಂದು ಬೆಳ್ಳಿ ಹಬ್ಬ ಸಂಭ್ರಮದ ಆಚರಣೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಆ ಎಲ್ಲಾ ಯಶಸ್ಸು ವಿದ್ಯಾರ್ಥಿಗಳಿಗೆ ಸಲ್ತದೆ. ಅಂಥದ್ರಲ್ಲೇನು ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಅಂದ್ರೆ ನನ್ನ ವೈಯಕ್ತಿಕ ಮಕ್ಕಳು ಅನ್ನೋದಕ್ಕಿಂತ 25 ವರ್ಷದಿಂದ ನಡೆದು ಬಂದಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಮಕ್ಕಳು. ಆ ಮಕ್ಕಳು ಈ ಕಾರ್ಯಕ್ರಮವನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕವಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಪಾಲಕರಿಗೆ, ಅಧಿಕಾರಿಗಳಿಗೆ, ಸಂಘಗಳ ಪದಾಧಿಕಾರಿಗಳಿಗೆ ಒಂದು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ತಿಳಿದೋ ತಿಳಿಯದೆ ಏನಾದರೂ ಆ ವಿದ್ಯಾರ್ಥಿಗಳ ಗುಂಪು ತಪ್ಪು ಮಾಡಿತ್ತು, ಕೆಲವೊಂದು ಘಟನೆಗಳನ್ನ ಏನಾದರೂ ಮಾಡ್ಕೊಂಡಿತ್ತು, ಅವ್ರ ಪರವಾಗಿ ನಾನು ನಿಮ್ಮೆಲ್ಲರಲ್ಲಿ ಕ್ಷಮೆಯನ್ನ ಕೇಳೋದಕ್ಕೆ ಇಷ್ಟಪಡ್ತೇನೆ. ಕೆಲವೊಬ್ಬರಿಗೆ ಆಮಂತ್ರಣ ಬಂದು ಮುಟ್ಟಿರ್ಬಹುದು, ಮುಟ್ಟಿರ್ಲಿಕ್ಕಿಲ್ಲ. ಯಾಕಂದ್ರೆ ಮಕ್ಕಳು ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇರುವಂತಹ ಫಂಕ್ಷನ್ ಇದು. ಅವರಾಗಿ ಮಾಡ್ತಾ ಇರುವಂತಹ ಫಂಕ್ಷನ್ ಮಾರ್ಗದರ್ಶನ ನಮ್ದಿದೆ. ಅವ್ರು ತಿಳಿದೇ ಏನೋ ತಪ್ಪುಗಳಾಗಿದ್ರೆ ಅವರನ್ನ ದಯವಿಟ್ಟು ಕ್ಷಮಿಸ್ರಿ. ಆದ್ರೆ ಅವ್ರು ಮಾಡಿರುವಂತಹ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನೋದು ಎಲ್ಲರಿಗೆ ಸಾಕ್ಷಿಯಾಗಿದೆ. ಎಲ್ಲರೂ ಅದನ್ನು ಅನುಭವಿಸಿದ್ದಾರೆ. ಆದ್ದರಿಂದ ಇವತ್ತು ಮತ್ತೊಮ್ಮೆ ನಾ ವಿದ್ಯಾರ್ಥಿ ವೃಂದಕ್ಕೆ ನಮ್ಮೆಲ್ಲ ಅಧ್ಯಾಪಕರ ಪರವಾಗಿ, ಶಾಲೆಯ ಪರವಾಗಿ ಬೆಳ್ಳಿ ಹಬ್ಬದ ಶುಭಾಶಯಗಳನ್ನ ಹೇಳಿ ಆ ವಿದ್ಯಾರ್ಥಿ ವೃಂದಕ್ಕೆ ಶಿಕ್ಷಕ ವೃಂದದ ಪರವಾಗಿ ನಮನವನ್ನು ಸಲ್ಲಿಸುತ್ತಾ ನನ್ನ ಮಾತು. ಶ್ರೀದೇವಿ ಸರ್ ಹೇಳಿದಂಗೆ ನಿಜಕ್ಕೂ ಈ ಬೆಳ್ಳಿ ಹಬ್ಬದ ಸಂಭ್ರಮದ ಒಂದು ಪ್ರೇರಕ ಶಕ್ತಿ ಶ್ರೀಯುತ ಶಂಕರ್ ದೇವನವರವರು, ಮುಖ್ಯ ಅಭಿಯಂತರರು. 1-2 ಮಾತುಗಳೊಂದಿಗೆ ನಾನು ಈಗಾಗಲೇ ಸಾಕಷ್ಟು ವೇಳೆ ಆಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋಣ. ತುಂಬ ಶಿಷ್ಟಾಚಾರ, ಸೌಜನ್ಯ, ಸಾತ್ವಿಕ ಬದುಕನ್ನು ಮೈಗೂಡಿಸಿಕೊಂಡಂತಹ ಪ್ರೀತಿಯ ಪ್ರಮೋದ್ ಹೆಗಡೆಯವರು ಬೆಳ್ಳಿ ಹಬ್ಬದಕ್ಕೆ ಸಾಂಕೇತಿಕವಾಗಿ ಜ್ಯೋತಿ ಬೆಳಗಿದ್ದಾರೆ. ಪ್ರೀತಿಯ ಅಣ್ಣ ಭರ್ಗ ಅವರು ಮಾರ್ಮಿಕವಾಗಿ, ತಾತ್ವಿಕವಾಗಿ, ಸಾತ್ವಿಕವಾಗಿ ಮಾತಾಡಿದ್ದಾರೆ. ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅವರೆಲ್ಲರ ನುಡಿಗಳು ನನ್ನವೇ. ನಾನು ಸೈನ್ ಮಾಡ್ತೇನೆ, ನಾನು ಮತ್ತೆ ಮಾತಾಡಕ್ಕೆ ಹೋಗಲ್ಲ. ಆದರೂ ಸಾಂದರ್ಭಿಕವಾಗಿ ಎಲ್ಲ ಮಾತುಗಳು. ಜ್ಯೋತಿ ಅಂತಕ್ಕಂಥದ್ದು ನಮ್ಮ ಪರಂಪರೆಯ, ನಮ್ಮ ಸಂಸ್ಕೃತಿಯ ಅರಿವಿನ ಸಂಕೇತ, ಹಾಗೆಯೇ ಜ್ಞಾನದ ಜಾಗೃತಿ ಪ್ರಜ್ಞೆಯ ಪ್ರತೀಕ ಕೂಡ. ಇದನ್ನು ನಾವೆಲ್ಲ ಉಳಿಸ್ಕೋಬೇಕಾಗಿದೆ. ಈ ನೆಲದಲ್ಲಿ ನಾವು ಹುಟ್ಟಿದ್ದೇವೆ. ಈ ನೆಲದ ಫಲವನ್ನು ಸೇವಿಸಿ ಬದುಕಿದ್ದೇವೆ. ಈ ನೆಲದ ಜಲವನ್ನು ಕುಡಿದು ಜೀವಿಸಿದ್ದೇವೆ. ಈ ನೆಲದ ಗಾಳಿಯನ್ನು ನಮ್ಮ ಎದೆಯಲ್ಲಿ ತುಂಬಿಕೊಂಡಿದ್ದೇವೆ.
ನಮ್ಮ ಬದುಕಿಗೆ ಮೆರಗನ್ನು ನೀಡುವಂತಹ ಸಂಸ್ಕೃತಿಯನ್ನು, ಪರಂಪರೆಯನ್ನು ಕಟ್ಟಿಕೊಂಡಿದ್ದೇವೆ. ಇವು ಜೀವದಾಯಕ, ಪ್ರಾಣಪೋಷಕ ಕೂಡ ಇದು ಸಂಸ್ಕೃತಿ. ಇಂತಹ ಮಾನವೀಯ ಮೌಲ್ಯಗಳ ಸಂಸ್ಕೃತಿಯನ್ನು ತಾವೆಲ್ಲ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರುವುದಕ್ಕೆ ಇಂತಹ ಕಾರ್ಯಕ್ರಮಗಳು ಸಾಕ್ಷಿ ಅಂತ ನಾನು ಪರಿಭಾವಿಸ್ತೇನೆ. ಆತ್ಮೀಯರೇ, ಮಿತ್ರ ಚಿದಾನಂದ ಕೀರ್ತಿ ಒಂದು ಮಾತನ್ನು ಹೇಳ್ತಾರೆ, ಜೀವ ಹೋಗುವ ಈ ದೇಹ, ನಾಶವಾಗುವ ಈ ಸಂಪತ್ತು, ಮಾಸಿ ಹೋಗುವ ಈ ಸೌಂದರ್ಯ, ಈ 3 ದಿನದ ಬದುಕಿನಲ್ಲಿ ನೀನು ಸೋಸಿ ನೋಡಿದಾಗ ನೀ ಕೊಟ್ಟ ಪ್ರೀತಿ, ಕರುಣೆ, ಸೇವೆ ಉಳಿಯುವುದು ಅದೊಂದೇ. ಯಾಕೆ ಈ ಮಾತು ಅಂದರೆ, ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬಂದಾಗ ಮಗುವಿಗೆ ಉಸಿರಿರ್ತದೆ, ಹೆಸರಿರಲ್ಲ. ಸತ್ತಾಗ ಉಸಿರಿರಲ್ಲ, ಹೆಸರಿರ್ತದೆ. ಒಳ್ಳೆಯ ಹೆಸರನ್ನೇ ನಾವು ಬಿಟ್ಟಿರಬೇಕಾಗಿದೆ ಈ ಜಗತ್ತಲ್ಲಿ. ಹಾಗಾಗಿ ನನ್ನ ಪ್ರೀತಿಯ ಕ್ಲಾರೆನ್ಸ್ ನೈಟಿಂಗಲನ್ನು ಸ್ಮರಿಸಿಕೊಂಡು ಆಕೆಯ ಮಾತುಗಳನ್ನು ಹೇಳಿ ನಾನು ನಿರ್ಗಮಿಸ್ತೇನೆ. ಆಕೆ ಒಬ್ಬ ಮಾನವೀಯ ತಾಯಿ, ಕ್ಲಾರೆನ್ಸ್ ನೈಟಿಂಗಲ್. ಆಕೆ ಹೇಳ್ತಾಳೆ, ಈ ಪ್ರಪಂಚದ ಮೂಲಕ ಹಾದು ಹೋಗುವುದು ನಾನು ಒಂದೇ ಸಲ. ಈ ಪ್ರಪಂಚದ ಮೂಲಕ ಹಾದು ಹೋಗುವುದು ಒಂದೇ ಸಲ. ಆದ್ದರಿಂದ ಎಷ್ಟು ದಯೆಯನ್ನು ತೋರಿಸಲು ಸಾಧ್ಯವೋ, ಎಷ್ಟು ಒಳ್ಳೆಯದನ್ನು ಮಾಡಲು ಸಾಧ್ಯವೋ ಅದನ್ನು ಈಗಲೇ ಮಾಡಬೇಕು. ನಾಳೆಗಾಗಿ ಮುಂದೂಡುವಂತಿಲ್ಲ, ಉಪೇಕ್ಷಿಸುವಂತಿಲ್ಲ. ಯಾಕೆಂದರೆ ಮತ್ತೆ ಈ ಹಾದಿಯಲ್ಲಿ ನಾನು ಬರಲಾರೆ. ನಮಸ್ಕಾರ. ಕಾರ್ಯಕ್ರಮದ ಕೊನೆಯ ಘಟ್ಟದತ್ತ ನಾವು ಸಾಗ್ತಾ ಇದ್ದೇವೆ. ಬೆಳ್ಳಿ ಹಬ್ಬದ ಸಂಭ್ರಮದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತೇವೆ. ಒಂದು ನೆನಪಿನ ಕಾಣಿಕೆ ಸರ್, ಸರ್ ಶ್ರೀಯುತ ಕೆ ಸಂತೋಷ್ ಕುಮಾರ್ ಅವರಿಗೆ, ಬಾಲಸುಬ್ರಹ್ಮಣ್ಯ ಅವರಿಗೆ, ಸರ್ ಬೆಳ್ಳಿ ಹಬ್ಬದ ಸಂಭ್ರಮ ಶ್ರೀಯುತ ನೋಡಿ ಸರ್, ಒಂದು ನಿಮಿಷ, ಒಂದು ಆ ಸೈಡ್ ಹೋಗಿ ಸರ್. ಮುಖ್ಯ ಅಭಿಯಂತರರು ಸಿವಿಲ್ ಕಾಳಿ ಇವರಿಗೆ ನಮ್ಮ ಬೆಳ್ಳಿ ಹಬ್ಬ ಆಚರಣಾ ಸಮಿತಿ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಪ್ರಮೋದ್ ಹೆಗಡೆ, ಅಧ್ಯಕ್ಷರು ಸಂಕಲ್ಪ ಸೇವಾ ಟ್ರಸ್ಟ್ ಯಲ್ಲಾಪುರ್, ಇವರಿಗೂ ನಮ್ಮ ಬೆಳ್ಳಿ ಹಬ್ಬ ಆಚರಣಾ ಸಮಿತಿ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ರಂಜಾನ್ ದರ್ಗಾ ಬಸವಶ್ರೀ ಪುರಸ್ಕೃತರು ಹಾಗೂ ನಾಡಿನ ಖ್ಯಾತ ಸಾಹಿತ್ಯ ಚಿಂತಕರು ಧಾರವಾಡ, ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ SK ಅಂಬೇಕರ್, ಪ್ಲೇಸ್ಮೆಂಟ್ ಆಫೀಸರ್, ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಸಂತೋಷ್ ಕುಮಾರ್, ಅಧೀಕ್ಷಕ ಅಭಿಯಂತರರು ವಿದ್ಯುತ್, ಇವರಿಗೂ ಕೂಡ ನಮ್ಮ ಬೆಳ್ಳಿ ಹಬ್ಬದ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೋರ್ವ ಗೌರವಾನ್ವಿತ ಅತಿಥಿಗಳಾದ ಶ್ರೀ ಬಾಲಸುಬ್ರಹ್ಮಣ್ಯಂ, CRS ಅಧ್ಯಕ್ಷಕರು, ಶಾಲಾಭಿವೃದ್ಧಿ ಸಮಿತಿ ಗಣೇಶ್ಗುಡಿ, ಇವರಿಗೂ ಕೂಡ ಬೆಳ್ಳಿ ಹಬ್ಬದ ಆಚರಣಾ ಸಮಿತಿ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಪ್ರಸನ್ನಕುಮಾರ್, DDPI ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಿರ್ಸಿ, ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಇನ್ನೋರ್ವ ಅತಿಥಿಗಳಾದಂತಹ BS ಶಿವನಹಳ್ಳಿ, SC ಅಂಬಿಕಾನಗರ್, ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೋರ್ವ ಗೌರವಾನ್ವಿತ ಅತಿಥಿಗಳಾದ ಶ್ರೀಮತಿ ಶ್ರೀದೇವಿ B ಜಮ್ಮನ್ಕಟ್ಟಿ, ಮುಖ್ಯೋಪಾಧ್ಯಾಯರು KCP ಪ್ರೌಢಶಾಲೆ ಗಣೇಶ್ಗುಡಿ, ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಬೆಳ್ಳಿ ಹಬ್ಬದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಸಂತೋಷ್ S ಹೆಗಡೆ, CA CS CI SV, ಇವರಿಗೂ ಕೂಡ ಬೆಳ್ಳಿ ಹಬ್ಬದ ಆಚರಣಾ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ KPCಯ
ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ, ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು, ಪ್ರಾಥಮಿಕ ಶಾಲಾ ಸಿಬ್ಬಂದಿ ವರ್ಗ, ಅವೇಡ ಮಂಡಳ ಪಂಚಾಯಿತಿ, ಭದ್ರತಾ ಸಿಬ್ಬಂದಿ, ಆರಕ್ಷಕ ಠಾಣೆ, ದಾನಮ್ಮ ಸ್ಟ್ಯಾಂಡ್ ಸಿಸ್ಟಮ್, ವಿದ್ಯುತ್ ಪೂರೈಕೆ ವಿಭಾಗ, ನೀರು ಸರಬರಾಜು ವಿಭಾಗ, ಎಲ್ಲ ಗುತ್ತಿಗೆದಾರರು ಹಾಗೂ ನಮ್ಮ ಈ ಬೆಳ್ಳಿ ಹಬ್ಬ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ಸು ಪಡೆಯಲು ಸಹಕರಿಸಿದ ರಿಕ್ರಿಯೇಷನ್ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೂ, ಕೆಪಿಸಿ ಐಬಿಯನ್ನು ಒದಗಿಸಿರುವ ಹಾಗೂ ಉಳಿದುಕೊಳ್ಳಲು ಮನೆಯನ್ನು ವಿತರಿಸಿದ ಮನೆ ವಿತರಣಾಧಿಕಾರಿಗಳಿಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ನನ್ನ ವಂದನೆಗಳನ್ನು. ಕೊನೆಯದಾಗಿ ಬೆಳ್ಳಿ ಹಬ್ಬ ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿದ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ, ಆರ್ಥಿಕವಾಗಿ ಸಹಕರಿಸಿದ ಹಳೆಯ ವಿದ್ಯಾರ್ಥಿಗಳಿಗೆ, ದೂರದಿಂದ ಆಗಮಿಸಿದ ಎಲ್ಲ ನಾಗರಿಕರಿಗೆ, ಈ ನಮ್ಮ ಶಾಲಾ ಹಾಗೂ ಸದಾ ಮಾರ್ಗದರ್ಶನ ನೀಡಿದ ಶಿಕ್ಷಕ ವೃಂದ ಮತ್ತು ಮಕ್ಕಳ ಪಾಲಕ ವರ್ಗದವರಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಈ ಸಮಿತಿಯ ಪರವಾಗಿ ವಂದನೆಗಳನ್ನು ಮುಗಿಸುತ್ತಾ ಈ ವಂದನಾರ್ಪಣೆ ಕಾರ್ಯಕ್ರಮ ಮುಕ್ತಾಯ.